27 ವರ್ಷ ಆದಮೇಲೆ ನಮ್ಮೆಲ್ಲರ ಭೇಟಿ, ಕ್ಲಾಸ್ಮೇಟ್ಸು ನಾವೆಲ್ಲರೂ 1998-99ನೇ ಇಸ್ವಿಯ 10ನೇ ತರಗತಿಯ ಬ್ಯಾಚ್ ಇದು. ಇದರಲ್ಲಿ 55 ಜನ ಇದ್ವಿ. 55 ಜನದಲ್ಲಿ ಟ್ರಿಪ್ ಹೋಗಿದ್ದು ಬರೀ 14 ಜನ. ನಮಗೆ ಗ್ರೂಪಲ್ಲಿ ಸಿಕ್ಕಿರೋದು ಕೂಡ 30 ಜನ ಅಷ್ಟೇ, ಇನ್ನೂ ಉಳಿದವ್ರು ಸಿಕ್ಕಿಲ್ಲ. ಇವಾಗ ನಾವು ಲೇಪಾಕ್ಷಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೊಸೂರು ಕನ್ನಡಿಗ. ಇವತ್ತು ನಾವು ಲೇಪಾಕ್ಷಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಹೋಗ್ತಾ ಇದ್ದೀವಿ. ಅದೇ ರೀತಿ ಈ ದೇವಾಲಯದ ವಿಶೇಷತೆ ಏನು ಅಂತ ತಿಳಿಸೋದಾದರೆ, ಈ ಒಂದು ದೇವಾಲಯದಲ್ಲಿ ಮೊದಲನೆಯದಾಗಿ ನೋಡಲು ಸಿಗುವ ಗರುಡ, ಅದೇ ರೀತಿ ನಂದಿ, ಬೃಹತ್ ಗಾತ್ರದ ನಂದಿ ಒಂದೇ ಬಂಡೆಯಲ್ಲಿ ಕೆತ್ತಲ್ಪಟ್ಟಿರುತ್ತದೆ. ಅದೇ ರೀತಿ ನಾವು ದೇವಾಲಯದ ಒಳಗಡೆ ಹೋದರೆ ನೋಡಬೇಕಾಗಿರ್ತಕ್ಕಂಥ ಸಾಲು ಕಂಬಗಳಾಗಿರ್ಬೋದು, ಅಲ್ಲಿನ ಒಂದು ಆ ಕಾಲದ ಕೆತ್ತನೆಗಳ ಶಿಲ್ಪಕಲೆ ಇರಬಹುದು. ಅದೇ ರೀತಿ ಅಲ್ಲಿ ಒಂದು ಹನುಮರ ಅಥವಾ ಸೀತಾಮಾತೆಯ ಪಾದ ಅಂತ ಹೇಳಲ್ಪಡುವ ದೊಡ್ಡದಾದ ಒಂದು ಪಾದ ಕೂಡ ಇದೆ. ಈ ಪಾದದಲ್ಲಿ 365 ದಿನಗಳ ಕಾಲ ಕೂಡ ಎಷ್ಟೇ ಬಿಸಿಲಿರಲಿ, ಬರಗಾಲ ಇದ್ದರೂ ಕೂಡ ಇಲ್ಲಿ ಈ ಒಂದು ಪಾದದಲ್ಲಿ ನೀರು ಉತ್ಪತ್ತಿಯಾಗುತ್ತದೆ ಅನ್ನುವುದು ಆವತ್ತಿಂದ ಒಂದು ಪ್ರತೀತಿ. ಇಲ್ಲಿ 7 ತಲೆಯ ಸರ್ಪದ ಮಡಿಲಿನಲ್ಲಿ ಶಿವಲಿಂಗ ಕೂಡ ಇದ್ದು, ಪಕ್ಕದಲ್ಲಿ ಕಣ್ಣಪ್ಪನ ಒಂದು ಚಿತ್ರ ಕೂಡ ಇಲ್ಲಿ ಕಾಣಬರುತ್ತದೆ. ಅದೇ ರೀತಿ ಕಲ್ಲಿನಲ್ಲಿ ಕೆತ್ತಿರುವಂತಹ ಗಣಪ ಕೂಡ ಇಲ್ಲಿರ್ತದೆ. ನೋಡೋಣ ಬನ್ನಿ ಫ್ರೆಂಡ್ಸ್, ಮುಂದೆ ಯಾವ ರೀತಿ ಇದೆ ಅಂತ. ಅದೇ ರೀತಿ ಗಾಳಿಯಲ್ಲಿ ತೇಲುವ ಕಂಬ ಕೂಡ ಇಲ್ಲಿದ್ದು, ಕೆಳಗಡೆ ನಾವು ಬಟ್ಟೆ ಅಥವಾ ಕರ್ಚಿಪ್ ಟವಲ್ ಏನಾದರೂ ಹಾಕ್ಬಿಟ್ಟು ಎಳೆದುಕೊಳ್ಬೋದು. ಆ ಥರ ಒಂದು ತೇಲುವ ಕಂಬನೇ ಅಂತೇಳಿ. ಇನ್ನೂ ಏನೆಲ್ಲ ಇರುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಲ್ಲಿ ನಂದಿ ಅದೇ. ಇದೊಂದೇ ರೇಖೆ ಕಾಣಿಸ್ತದೆ ಆಗ ನೋಡಿದ್ರೆ. భక్త మహాశైలకు విజ్ఞప్తి. లేపాక్షి
ఇక్కడ బాగా వస్తుంది ఇక్కడ. ಎಷ್ಟು ಹೇಳಿದ್ರು ಚೆನ್ನಾಗಿರಪ್ಪ ಎಷ್ಟು ಇಷ್ಟ ಉಂಟದು ಬಂದಿರೋದು ಈ ಕಡೆಯಿಂದ ನಮ್ಮ ದೇವಂ ಪ್ರಸಾದ ಯಾವ ಸಿಸ್ಕೊಂಡು ಬೇಡ ಹಾಂ Spanish rice. Now we need a bit of it. 1, 2, 3 corners. ऊपर आएगा 4th corner. ಇಲ್ಲ ಬತ್ತೆ ಇಲ್ಲೇ अंते इधर रात. ಎಲ್ಲ इधर नहीं आएगा. वो उधर नीचे वो चला कच्चा. ಶಿವ ಕಲ್ ಸ್ವಲ್ಪ ಮನೆ ಇತ್ತು ಇಟ್ಕೊಂಡಿದ್ದ ಬೇಗ ಅಲ್ಲೇನೋ ಇದೆ ಕೆಳಗಡೆ ಟಚ್ ಆಗಿದೆ ಅದೇ ಫುಲ್ ಬರಲ್ಲ ಎತ್ತು ಕಂಬ ಸ್ವಲ್ಪ ತಗೋ ಹ್ಞೂ ಅದು ಆ ಕಡೆ ಮೂಲೆಯಲ್ಲಿ ಬರೋಲ್ಲ ಮೊದಲು ಬರ್ತಾ ಇತ್ತು ಇವಾಗ ಬರೋಲ್ಲ